ಬಂಧುಗಳೇ, ಎಸ್ಟಿ ಮೀಸಲಾತಿ ಪಟ್ಟಿಯಲ್ಲಿರುವಂತಹ ವಾಲ್ಮೀಕಿ ಸಮುದಾಯದವರು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕೋಶದಿಂದ ಒಂದು ಸಮಾವೇಶ ಮಾಡ್ತಾರೆ. ಉಗ್ರಪ್ಪನವರು ಸಹ ಬಾಗಲಕೋಟೆನಲ್ಲಿ ಒಂದು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ, ಎಸ್ಟಿ ಮೀಸಲಾತಿಯ ಪರ್ಸೆಂಟೇಜನ್ನು ಜಾಸ್ತಿ ಮಾಡಬೇಕು ಅಂತೇಳಿ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಅವರು ಎಸ್ ಟಿ ಪಟ್ಟಿನಲ್ಲಿ ಇದ್ದಾರೆ. ಈಗ ಅವರು ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಳ್ಬೇಕು, ಅದು ನಮಗೆ ಮಾಡಬೇಕು, ಇಷ್ಟಿಷ್ಟು ಅಂಕಿಅಂಶಗಳ ಸಮೇತ ಅವರು ಉತ್ತರಿಸ್ತಾರೆ. ಅದು ಅವರ ಹಕ್ಕು. ಅವರು ಮುಂದುವರೆದು ಹೇಳ್ತಾರೆ, ಎಸ್ ಟಿ ಪಟ್ಟಿಗೆ ಯಾರು ಬೇಕಾದರೂ ಬರ್ಬೋದು, ಬರಬೇಕಾದ್ರೆ ಅವ್ರು ಪರ್ಸೆಂಟೇಜ್ ತೊಗೊಂಡು ಬರಲಿ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ವೇದಿಕೆ ಮೇಲೇ ಹೇಳಿದರು, ನಮ್ಮ ತಟ್ಟೆಗೆ ಕೈ ಹಾಕಕ್ಕೆ ಹೋಗಬೇಡಿ, ನೀವು ತಗೊಂಡು ಬನ್ನಿ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದರು. ರಮೇಶ್ ಜಾರಕಿಹೊಳಿ ಅವರು ಪ್ರಪ್ರಥಮ ಬಾರಿಗೆ ಅವರು ದಾವಣಗೆರೆ ಕಾರ್ಯಕ್ರಮದ ನಂತರ ಹೇಳಿದ್ದಾರೆ, ಎಸ್ ಟಿ ಮೀಸಲಾತಿಯ ಪ್ರಮಾಣವನ್ನು ಹೆಚ್ಚಿಸೋದಕ್ಕೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ ಅಂತ. ಅದು ಅವರವರ ಹಕ್ಕು. ನಮ್ಮ ಕುರುಬ ಸಮುದಾಯ ಎಸ್ ಟಿ ಮೀಸಲಾತಿಯಲ್ಲಿ ಏನು ಕಳ್ಕೊಂಡಿದೆ ಅದನ್ನು ಪುನಃ ಪಡಿಬೇಕು. ಆ ಪಡೆಯೋದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದ ಕಾರಣ ನಾನು ಯಾಕೆ ಉಗ್ರಪ್ಪ ರಮೇಶ್ ಜಾರಕಿಹೊಳಿ ಅವರ ವಿಚಾರ ಪ್ರಸ್ತಾಪ ಮಾಡಿದೆ ಅಂದರೆ, ಅವರೂ ಸಹ ಶಾಸಕರು, ಉಗ್ರಪ್ಪನವರು MLC ಆಗಿದ್ದಂಥವರು, ಸಂಸದರಾಗಿದ್ದಂಥವರು, ವಕೀಲರು. ರಮೇಶ್ ಜಾರಕಿಹೊಳಿ ಅವರು ಸಹ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಂಥವರು. ಅವರು ಅವರ ಜಾತಿಯ ಬಗ್ಗೆ, ಮೀಸಲಾತಿಯ ಬಗ್ಗೆ ಮಾತಾಡ್ತಾರೆ ಅಂದಾಗ ನಮ್ಮ ಸಮುದಾಯದಲ್ಲಿರುವಂಥ ಶಾಸಕರುಗಳು, ಸಚಿವರುಗಳು, ಮಾಜಿ ಸಚಿವರುಗಳು, ಸಂಸದರುಗಳು, MLCಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಸಹ ಎಸ್ ಟಿ ಮೀಸಲಾತಿಯ, ಕುರುಬರ ಎಸ್ ಟಿ ಮೀಸಲಾತಿಗಾಗಿ ಧ್ವನಿ ಎತ್ತಬೇಕಾಗಿತ್ತು. ಆದರೆ ಒಬ್ಬರೂ ಸಹ ಬಾಯಿ ತೆರೀಲಿಲ್ಲ. ಅದರಲ್ಲಿ ಒಂದಷ್ಟು ಜನ ಬಂದಂಗೆ ಬಂದರು, ಲಾಭ ಮಾಡಿಕೊಂಡು ಹೋದರು, ಹಾಳು ಮಾಡಿ ಹೋದರು. ಇದು ನಮ್ಮ ಸಮುದಾಯದ ರಾಜಕಾರಣಿಗಳ ಅವರ ನಡವಳಿಕೆಯ ಬಗ್ಗೆ ನಾವು ಕುಲಂಕುಷವಾಗಿ ಒಂದು ಸಾರಿ ರೀಕಾಲ್ ಮಾಡಿಕೊಳ್ಬೇಕು. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಯಾತಕ್ಕೆ ಪದೇ ಪದೇ ಹೇಳ್ತಾ ಇರ್ತೀನಿ ಅಂತಂದರೆ, 50ನೇ ಇಸ್ವಿಯ ಗೆಡ್ಜೆಟ್ನಲ್ಲಿ ಉಗ್ರಪ್ಪನವರು ಹೇಳ್ತಾರೆ, 50ನೇ ಇಸ್ವಿ ಗೆಡ್ಜೆಟ್ನಲ್ಲಿ ಉಗ್ರಪ್ಪನವರು ಹೇಳ್ತಾರೆ 6 ಜಾತಿಗಳಿತ್ತು ಎಸ್ ಟಿ ಪಟ್ಟಿಲಿ ಕರ್ನಾಟಕದಲ್ಲಿ ಅಂತ. ಆ 6 ಜಾತಿಗಳಲ್ಲಿ ವಾಲ್ಮೀಕಿ ಸಮುದಾಯ ಇರಲಿಲ್ಲ. ಅಲ್ಲಿ ಜೇನು ಕುರುಬ, ಕಾಡು ಕುರುಬ ಪ್ಲಸ್ ಇನ್ನು 4 ಜಾತಿಗಳಿರ್ತವೆ. ಅದಾದ ನಂತರ 1976ರಲ್ಲಿ ಲೋಕಸಭೆಯಲ್ಲಿ ಕುರುಬರನ್ನು ಅಖಂಡ ಕರ್ನಾಟಕ ಎಸ್ ಟಿ ಮೀಸಲಾತಿ ವಿಸ್ತಾರ ಮಾಡಬೇಕು ಅಂತೇಳಿ ಆ ವಿಷಯ ಪ್ರಸ್ತಾಪಕ್ಕೆ ಬಂದಾಗ ಅದನ್ನು ಅನುಮೋದಿಸಬೇಕಾದಂಥವರು, ಧ್ವನಿ ಎತ್ತಬೇಕಾದಂತಹ ನಮ್ಮ ಸಮುದಾಯದ ಯಾವೊಬ್ಬ ಸಂಸದನಾಗಲಿ, ಯಾವೊಬ್ಬ ಅವತ್ತಿನ ಶಾಸಕರಾಗಲಿ ಯಾರೂ ಸಹ ಬಾಯಿ ತೆಗಿಲಿಲ್ಲ. ಅದು ಲೋಕಸಭೆಯಲ್ಲಿ ಅರ್ಧಕ್ಕೆ ನಿಂತೋಯ್ತು. 1976ನೇ ಇಸ್ವಿನಲ್ಲಿ 45 ಜಾತಿಗಳು ಎಸ್ ಟಿ ಪಟ್ಟಿಗೆ ಬರ್ತವೆ. ಅದರಲ್ಲಿ 6 ಜಾತಿಗಳು ಕುರುಬರಿಗೆ ಸಂಬಂಧಪಟ್ಟಂತಹ ಜಾತಿಗಳೇ ಇರ್ತವೆ. ನಾನು ಯಾಕೆ ವಿಚಾರ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಇಚ್ಛಾಶಕ್ತಿಯ ಕೊರತೆ ಎಲ್ಲಿ ಇರೋದಿಲ್ವೋ ಅಲ್ಲಿ ಇವೆಲ್ಲವೂ ನಡೆಯುತ್ತೆ. 6 ಜಾತಿಗಳು, ಇವತ್ತಿಗೂ 7 ಜಾತಿಗಳು ಎಸ್ ಟಿ ಪಟ್ಟಿಲಿದೆ 52 ಜಾತಿಗಳಲ್ಲಿ. ಅವತ್ತೂ ಸಹ 76ನೇ ಇಸ್ವಿಯ ಗೆಜೆಟ್ನಲ್ಲಿ ವಾಲ್ಮೀಕಿ ಸಮುದಾಯ ಇರಲಿಲ್ಲ. ಇವತ್ತು 1986ರಲ್ಲಿ 7 ತಿಂಗಳ ಕಾಲ ಕುರುಬರು ಎಸ್ ಟಿ ಪಟ್ಟಿನಲ್ಲಿದ್ದರು, ಸರ್ಟಿಫಿಕೇಟ್ ತಗೊಳ್ತಿದ್ರು, ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ತಿದ್ರು. ಸರ್ಕಾರ ವಾಪಸ್ ತಗೊಳ್ತು. ಅದು ಯಾಕೆ ವಾಪಸ್ ತಗೊಳ್ತು, ಏನಾಯಿತು ಅದನ್ನು ಪ್ರಶ್ನಿಸಬೇಕಾದಂತಹ ನಮ್ಮ ಸಮುದಾಯದ ಶಾಸಕರುಗಳು, ಸಚಿವರುಗಳು, ಅವತ್ತಿನ ಮಂತ್ರಿಗಳು ಇವ್ರು ಯಾರೂ ಸಹ ಅದರ ಬಗ್ಗೆ ಮಾತಾಡಲೇ ಇಲ್ಲ. 91ನೇ ಇಸ್ವಿನಲ್ಲಿ ವಾಲ್ಮೀಕಿ ಸಮುದಾಯದವರು ಅರ್ಜಿ ಹಾಕ್ತಾರೆ, ನೇರವಾಗಿ ಹೋಗಿ 5 ಜಾತಿಗಳನ್ನು ಮಾಡಿಸ್ಕೊಳ್ತಾ ಬರ್ತಾರೆ. ನಮ್ಮ ಸಮುದಾಯದವರು ಕರ್ನಾಟಕದಲ್ಲೇ ಇದ್ದಂತಹ 6 ಜಾತಿಗಳಲ್ಲಿ ಒಂದು ಸಮಾನಾರ್ಥ ಪದ, ಕೊಡಗಿನಲ್ಲಿರುವಂಥ 28 ಕ್ರಮ ಸಂಖ್ಯೆ 1 ಸಮಾನಾರ್ಥ ಪದ ಅಂತ ಕೊಟ್ಟಿದ್ದರೆ, ವಾಲ್ಮೀಕಿ ಸಮುದಾಯದವರು ಸೌರಾಷ್ಟ್ರ ಬಾರ್ಡ್ರಲ್ಲಿರುವಂತಹ ನಾಯ್ಕಳ ಸಮುದಾಯದವರು ನಾವು ಒಂದೇ ಅಂತೇಳಿ ಅರ್ಜಿ ಕೊಡ್ತಾರೆ. ನಮ್ಮವರು ಕೊಡಗಿನಲ್ಲಿರುವಂತಹ ಕ್ರಮ ಸಂಖ್ಯೆ 28ರಲ್ಲಿರುವಂತಹ ನಾವು ಕುರುಬರು, ನಾವು ಒಂದೇ. ಕೊಡಗಿನಲ್ಲಿರುವಂತಹ ಕುರುಬರು, ಪ್ರಿಯಾಪಟ್ಟಣದಲ್ಲಿರುವಂತಹ ಕುರುಬರು, ಮೈಸೂರಿನಲ್ಲಿರುವಂತಹ ಕುರುಬರು, ದಾವಣಗೆರೆಗೆ ಅಂತ ಕುರುಬರು ಎಲ್ಲ ಒಂದೇ ಅಂತೇಳಿ ಒಂದು ಅರ್ಜಿ ಕೊಡಲಿಲ್ಲ.
ಬೀದರ್ನಲ್ಲಿರುವಂತಹ ಗೊಂಡರು, ಕಲಬುರಗಿಲಿರುವಂತಹ ಗೊಂಡರು ಕುರುಬರು, ರಾಯಚೂರಿಲಿರುವಂತಹ ಕುರುಬರು ನಾವೆಲ್ಲ ಒಂದೇ ಅಂತ ಒಂದು ಅರ್ಜಿ ಕೊಡಲಿಲ್ಲ, ಕಳ್ಕೊಂಡ್ವಿ. 25 ವರ್ಷಗಳ ನಂತರ ಜಗದ್ಗುರುಗಳು ಕುತ್ಕೊಂಡು ಸಮಾಲೋಚನೆ ಮಾಡಿ, ಹಾಲುಮತ ಮಹಾಸಭಾದೊಂದಿಗೆ ಸಮಾಲೋಚನೆ ಮಾಡಿ ದಾಖಲೆಗಳನ್ನು ಸಂಗ್ರಹಿಸಿ ಮತ್ತೊಮ್ಮೆ ಚಾಲನೆ ಕೊಟ್ಟು 15 ನವೆಂಬರ್ 2025ಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ರವರ ಸಮುದಾಯ ಭವನ ಬಾಗಲಕೋಟೆಯಲ್ಲಿ ನಮ್ಮ ಸಂವಾದದ ಮೂಲಕ ಪ್ರಾರಂಭ ಆಗಿದ್ದಿದ್ದು. ಅರ್ಥ ಮಾಡ್ಕೊಳ್ಬೇಕಾಗಿರೋಂಥದ್ದು ಈ ಸಮುದಾಯ. ಅವತ್ತು ಪ್ರಾರಂಭ ಆಗಿದ್ದು ಬೆಳಗಾವಲ್ಲಿ ಸ್ವಾಭಿಮಾನಿ ಕುರುಬರ ಸಮಾವೇಶ. ಒಬ್ಬ ರಾಜಕಾರಣಿನ ಸ್ಟೇಜ್ ಮೇಲೆ ಹತ್ತಿಸ್ಲಿಲ್ಲ. ಯಾಕೆಂದರೆ ಆ ರಾಜಕಾರಣಿಗಳು ಕೈಗೆ ಬಂದದ್ದನ್ನು ಕಳ್ಕೊಂಡ್ರು, ಕೈ ಚೆಲ್ಲಿದ್ರು, ಅವತ್ತು ಧ್ವನಿ ಎತ್ತಲಿಲ್ಲ ಅಂತೇಳಿ ಒಬ್ಬ ರಾಜಕಾರಣಿಗಳನ್ನು ಸ್ಟೇಜ್ ಮೇಲೆ ಹತ್ತಿಸ್ಲಿಲ್ಲ. ಅಂತಹ ಒಂದು ಸ್ವಾಭಿಮಾನಿ ಸಮಾವೇಶ ಮಾಡಿ ಪ್ರಾರಂಭ ಮಾಡಿ 2015ರಿಂದ 2023ರವರೆಗೂ ನಿರಂತರವಾಗಿ 3 ಸರ್ಕಾರಗಳ ಮೇಲೆ ಒತ್ತಡ ಹಾಕಿದ್ದಂಥದ್ದು. ಏನೂ ಇಲ್ಲ, ಸುಮ್ಮನೆ ವಾಟ್ಸಪ್ಪಲ್ಲಿ ಮಾತನಾಡ್ತಿರಲ್ಲ ಏನಾಯಿತು ಅಂತ. ಏನೂ ಇಲ್ಲ ರೀ. ಒಬ್ಬ ರಾಜಕಾರಣಿ ಇವತ್ತಿನವರೆಗೂ ಈ ಸಮುದಾಯಕ್ಕೆ ST ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ಇವರು ಹೋರಾಟ ಮಾಡ್ತಾ ಇದ್ದಾರೆ, ಇವರಿಗೆ ಸಹಕಾರ ಕೊಡಬೇಕು ಅಂತೇಳಿ ಒಬ್ಬ ಶಾಸಕರು, ಒಬ್ಬ ಸಚಿವರಾಗಲಿ ಯಾರೂ ಸಹ ST ಮೀಸಲಾತಿಯ ಸಹಕಾರಕ್ಕೆ ಕೊಡಲೇ ಇಲ್ಲ. ಒಂದಷ್ಟು ಸತ್ಯಗಳನ್ನು ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಹೇಳಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಎಂತೆಂತಹ ಮಾತುಗಳನ್ನು ಕೇಳಿದ್ರಿ. ಏನಕ್ಕೆ ಬೇಕು ST ಮೀಸಲಾತಿ ಶಿಫಾರಸು ಆಗಿದೆ, ಕೇಂದ್ರದಲ್ಲಿದೆ, ಕೇಂದ್ರದಲ್ಲಿ 3-4 ಸಭೆಗಳನ್ನು ಮಾಡಿದ್ದೀವಿ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದ್ರೆ ಯಾರಿಗೆ ಬೇಕು ST ಅವಶ್ಯಕತೆ ಇಲ್ಲ, ನಡೀರಿ ಅಂತೇಳಿ ಪುಷ್ ಮಾಡ್ತಾರೆ. 2 ನಿಮಿಷ ಕೇಳಕ್ಕೆ ಆಸಕ್ತಿ ಇಲ್ಲ. ಕುರುಬರ STಯ ಬಗ್ಗೆ ಪುಷ್ ಮಾಡ್ತಾರೆ. ಅವಮಾನಗಳನ್ನು ಸಹಿಸ್ಕೊಂಡಿದ್ದೀವಿ, ಬೇರೆ ಸಮುದಾಯದವರ ಕೈಕಾಲು ಇಟ್ಕೊಂಡಿದ್ದೀವಿ. ಬೇರೆ ಸಮುದಾಯದ ಬಸವರಾಜ ಬೊಮ್ಮಾಯಿ ಅವರು ಕುರುಬರ ST ಮೀಸಲಾತಿ ಕೊಡ್ತೀವಿ ಅಂತೇಳಿ ಮಾಡಲೇಬೇಕು ಅಂತೇಳಿ ಜಗದ್ಗುರುಗಳಿಗೆ ಮಾತು ಕೊಟ್ಟರು. ಯುಗಾದಿ ಹಬ್ಬದ ದಿವಸ ಬಸವರಾಜ ಬೊಮ್ಮಾಯಿ ಅವರ ಮನೆಯಲ್ಲಿ ಕುತ್ಕೊಂಡಿದ್ದೀವಿ. ಕುರುಬರ ST ಮೀಸಲಾತಿ ಕ್ಯಾಬಿನೆಟ್ಗೆ ತರ್ಕೋರ್ದು ಅಂತೇಳಿ ಎಷ್ಟು ವಿರೋಧ ಆಯ್ತು ಅವತ್ತು. ಎಲ್ಲ ಫೋಟೋಗ್ರಾಫ್ಸು ನಮ್ಮ ಹತ್ರ ಇದ್ದಾವ್ರಿ, ಎಲ್ಲ ಇದ್ದಾವೆ. ಆದರೂ ಸಹ ಬಸವರಾಜ ಬೊಮ್ಮಾಯಿ ಅವರು ದೇವರು ಬಂದಂಗೆ ಬಂದ್ರಿ. ಕುರುಬರಿಗೆ ST ಮೀಸಲಾತಿ ಶಿಫಾರಸು ಮಾಡಬೇಕು, ಅದಕ್ಕೆ ಜೀವ ಕೊಡಬೇಕು ಅನ್ನೋ ಕಾರಣಕ್ಕೆ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರೇನೋ, ಬೀರಪ್ಪನೇ ಮುಖ್ಯಮಂತ್ರಿ ಮಾಡಿಸೋದೇನೋ ಅನ್ನಿಸ್ಬಿಡ್ತು. ಕೊನೆ ಕ್ಯಾಬಿನೆಟಲ್ಲಿ ಇಟ್ಟು ಪಾಸ್ ಮಾಡಿಸಿ ಜುಲೈ 20ನೇ ತಾರೀಕು ಬೆನ್ನತ್ತಿ ಜುಲೈ 23ನೇ ತಾರೀಕು ದೆಹಲಿಗೆ ಕಳಿಸ್ಕೊಟ್ಟಿರುವಂಥದ್ದು. ಎಷ್ಟು ಸಮಸ್ಯೆಗಳು, ಎಷ್ಟು ನೋವುಗಳನ್ನು ಉಂಡಿದ್ದೀವಿ, ನೋವುಗಳನ್ನು ಉಣ್ತಾ ಇದ್ದೀವಿ. ಎಲ್ಲವೂ ಸಹ ಯಾತಕ್ಕೆ ಮಾತನಾಡ್ತಾ ಇದ್ದೀವಿ ಅಂತಂದರೆ, ಉಗ್ರಪ್ಪ, ರಮೇಶ್ ಜಾರಕಿಹೊಳಿ, ಶ್ರೀರಾಮುಲು ಅವರೆಲ್ಲರಿಗೂ ಇರುವಂತಹ ಅಭಿಮಾನ ನಮ್ಮ ಸಮುದಾಯದ ರಾಜಕಾರಣಿಗಳಿಗಿಲ್ವಲ್ಲ. ಒಂದು ಟೈಮಲ್ಲಿ ನೋವಾಗುತ್ತೆ. ಇದೇ ST ಮೀಸಲಾತಿಯ ವಿಚಾರದಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಯಾವುದನ್ನು ಬಾಯಿ ಬಿಡಬಾರ್ದು, ಕಟ್ಟು ಹಾಕುವಂಥ ಕೆಲಸ, ನನಗೆ ಕಟ್ಟಿ ಹಾಕುವಂಥ ಕೆಲಸ ಮಾಡಿದ್ದಾರೆ. ಆದರೆ ಮನಸ್ಸು ತಡೆಯೋದಿಲ್ಲಲ್ಲ. ಅವರಲ್ಲಿರುವಂತಹ ಕಾಳಜಿ ನಮ್ಮಲ್ಲಿ ಯಾಕ್ರಿ ಇಲ್ಲ? ಒಂದೇ ಒಬ್ಬರು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ನಿಂತ್ಕೊಂಡಿದ್ದಿದ್ರೆ, ಕೊನೆವರೆಗೂ ನಿಂತ್ಕೊಂಡಿದ್ದಿದ್ರೆ ಹೌದಪ್ಪ ಅನ್ಬೋದಾಗಿತ್ತು. ಒಬ್ಬರು ನಿಂತ್ಕೊಳ್ಳಲಿಲ್ಲ. ಕುರುಬರನ್ನ ಹಾಡಿ ಹೊಗಳೋದು, ಓಟಿಗೆ ತಗೊಳ್ಳೋದು, ಮಾಡೋದು ಎಲ್ಲವೂ ಸಹಿಸ್ಕೊಂಡಿದ್ದೀವಿ ರೀ. ಈಗಲೂ ನಿಂತಿಲ್ಲ. ಏನು ಮಾಡ್ತಾರೆ ಅಂತಿರಲ್ಲ. 8 ವರ್ಷಗಳ ಕಾಲ ST ಮೀಸಲಾತಿಯ ಬೆನ್ನತ್ತಿದ್ದು 3 ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು, ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿಯವರು, ಇಷ್ಟು ಜನ ಆದ ಮೇಲೆ ರಾಜ್ಯ ಸರ್ಕಾರದಿಂದ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದ್ದಂಥ ಫೈಲನ್ನು ಬೆನ್ನತ್ತಿ ಮೇ ತಿಂಗಳಿಂದ ಹಿಡಿದು ಜುಲೈ ತಿಂಗಳವರೆಗೂ ಬೆನ್ನತ್ತಿ ಕಾಡಿ ಬೇಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿಸಿದ್ದು. ಇಷ್ಟೆಲ್ಲ ಹಿಂಸೆ ಪಟ್ಕೊಂಡು, ಇಷ್ಟೆಲ್ಲ ನೋವುಗಳನ್ನು ಪಟ್ಕೊಂಡು ಆ ಫೈಲು ತಗೊಂಡೋಗಿ ಡೆಲ್ಲಿವರೆಗೂ ತಲುಪಿಸಿದ್ದೀವಿ. ಡೆಲ್ಲಿಯಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಒಂದಷ್ಟು ಜನ ವಾಟ್ಸಪ್ಪಲ್ಲಿ ಮಾತಾಡ್ತಾರೆ ನಮ್ಮವರೇ, ಏನಾಯಿತು ST? ದಿನಕ್ಕೆ 10 ಫೋನ್ ಬರುತ್ತೆ, ಏನಾಯಿತು ST?
ST ಏನಾಯಿತು, ನಮ್ಮ ಸಮುದಾಯದ ಜನಪ್ರತಿನಿಧಿಗಳಿಗೆ, ಶಾಸಕರುಗಳಿಗೆ ಅವರಿಗೆ ಬೇಕಾಗಿಲ್ಲ. ಆದರೂ ಸಹ ಜಗದ್ಗುರುಗಳ ಇಚ್ಛಾಶಕ್ತಿ, ಅವರ ದೃಢ ನಿರ್ಧಾರದಿಂದ ಇವತ್ತು ಡೆಲ್ಲಿ ಅಂಗಳದಲ್ಲಿದೆ. ಬೇರೆ ಸಮುದಾಯದವರ ಕೈಕಾಲಿಡಿಯುವಂತಹ ಪರಿಸ್ಥಿತಿಗೆ ಬಂದಿದೆ. ಆ ಕೆಲಸ ಮಾಡ್ತಾನೇ ಇದ್ದೀವಿ. ಬೇಸರ ಆಗುತ್ತೆ. ಭಾಳಷ್ಟು ಜನ ಕೇಳ್ತಾ ಇದ್ರು, ನನ್ನ ಚಾನಲ್ಲು ಒಂದು 4-5 ದಿವಸಗಳಿಂದ ಕೆಲಸ ಮಾಡ್ತಾ ಇರಲಿಲ್ಲ. ST ಮೀಸಲಾತಿಯ ಬಗ್ಗೆ ಏನಾಯಿತು ಅಂದರು. ಎಲ್ಲ ವಿಚಾರಗಳು ಉಗ್ರಪ್ಪನವ್ರು ಮಾತಾಡಿದ್ದು, ರಮೇಶ್ ಜಾರಕಿಹೊಳಿ ಅವ್ರ ವಿಚಾರ, ಎಲ್ಲ ವಿಚಾರ ತಿಳ್ಕೊಂಡಾಗ ಹೇಳಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಿಮ್ಮ ಕನಕ TV ಹೇಳ್ತಾ ಇದ್ರಿ. ಒಂದಂತೂ ಸತ್ಯ, ಡೆಲ್ಲಿ ಅಂಗಳದಲ್ಲಿರುವಂಥ ST ಮೀಸಲಾತಿಯನ್ನು ಕರ್ನಾಟಕದ ಎಲ್ಲ ಕುರುಬರಿಗೂ ವಿಸ್ತಾರ ಆಗಬೇಕು. ಆ ಕೆಲಸ ನಾವು ಮಾಡೇ ಮಾಡ್ತೀವಿ. ಕೆಲವು ದಿನಗಳು ನಾವು ಕರೆ ಕೊಡ್ತಾ ಇದ್ದೇವೆ. ನಾವು ಅಖಂಡ ಕರ್ನಾಟಕದ ಕುರುಬರಿಗೆ ST ಮೀಸಲಾತಿ ಶಿಫಾರಸ್ಸಾಗಬೇಕು, ಇದಕ್ಕೆ ನಾವು ಕರೆ ಕೊಡ್ತಾ ಇದ್ದೇವೆ. ಸ್ವಲ್ಪ ದಿನ ಎಲ್ಲರಿಗೂ ಸಹ ರೂಪುರೇಷೆಗಳನ್ನು ರೂಪಿಸ್ತಾ ಇದ್ದೇವೆ. ಜಗದ್ಗುರುಗಳು ಇವತ್ತೇನು ಆದೇಶ ಕೊಟ್ಟಿದ್ದಾರೆ, ಆ ಆದೇಶವನ್ನು ತಲುಪಿಸುವಂತಹ ಕೆಲಸ ನಾವು ನಿಮ್ಮ ಜಿಲ್ಲಾ ಕೇಂದ್ರಗಳಿಗೆ ಬರ್ತೇವೆ. ಯಾರ್ಯಾರಿಗೆ ST ಮೀಸಲಾತಿಯಲ್ಲಿ ಆಸಕ್ತಿ ಇದೆಯೋ ಅವರು ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಬೋದು, ಅವರ ಸಭೆಗಳಲ್ಲಿ ಬರ್ಬೋದು. ಅವರು ನಾವು ಮುಂದೆ ಏನು ಮಾಡಬೇಕು ಏನೋದ್ರ ಬಗ್ಗೆ ನಾವು ಆದಷ್ಟು ಬೇಗ ನಿಮ್ಮನ್ನು ನಾವು ಭೇಟಿ ಮಾಡ್ತೇವೆ. ಮುಂದೆ ಏನು ಮಾಡಬೇಕು, ಕೂತಲ್ಲೇ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ವಿಚಾರಗಳನ್ನು ಆದಷ್ಟು ಬೇಗ ಇನ್ನೊಂದು 2 ವಾರದ ಒಳಗಡೆಗೆ ನಿಮಗೆ ಎಲ್ಲ ನಾವು ರೂಪುರೇಷೆಗಳನ್ನು ಕೊಟ್ಟು ನಾವು ನೀವಿರುವಂತಹ ಜಾಗಕ್ಕೆ ನಾವೇ ಬರ್ತಾ ಇದ್ದೇವೆ. ಬಂಧುಗಳೇ, ಬೇಸರ ಆಗುತ್ತೆ, ನೋವಾಗುತ್ತೆ. ಬೇರೆಯವರಲ್ಲಿರುವಂತಹ ಅಭಿಮಾನ, ಬೇರೆಯವರಲ್ಲಿರುವಂಥ ಇಚ್ಛಾಶಕ್ತಿ ನಮ್ಮಲ್ಲಿ ಯಾಕಿಲ್ಲ ಅನ್ನೋ ನೋವಿದೆ. 4-5 ದಿನಗಳಿಂದ ಈ ಮನಸ್ಸಿನಲ್ಲಿ ಕಾಡ್ತಾ ಇತ್ತು. ಆದರೆ ಯಾಕೋ ಚಾನಲ್ಲು ತಾಂತ್ರಿಕವಾಗಿ ನನಗೆ ಸಮಸ್ಯೆ ಕೊಡ್ತಾ ಇರೋದ್ರಿಂದ ನಾನು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನಾನು ಹೇಳ್ತಾ ಇದ್ದೇನೆ, ಇನ್ನು ಸ್ವಲ್ಪ ದಿನ, ಇನ್ನು 4-5 ದಿನಗಳಲ್ಲಿ ನಿಮಗೊಂದು ಕ್ಲಿಯರ್ ಪಿಕ್ಚರ್ ಅಂತ ನಾವು ಕೊಡ್ತೇವೆ. ಕ್ಲಿಯರ್ ಪಿಕ್ಚರ್ ನಾವು ಕೊಡ್ತೇವೆ. ದಯಮಾಡಿ ನೀವು ಏನರ ನೀವು ವಾಟ್ಸಪ್ಪಲ್ಲಿ ಏನೇನೋ ಮಾತಾಡ್ತಿರಲ್ಲ, ನೀವು ಯಾವುದ್ರ ಬೇಕಾದರೂ ಮಾತಾಡ್ಕೊಳ್ಳಿ. ಕೆಲಸಕ್ಕೆ ಬಾರದಂತಹ ರಾಜಕೀಯ ವಿಚಾರಗಳನ್ನು ವಾಟ್ಸಪ್ಗಳಲ್ಲಿ ಮಾತಾಡ್ತಾ ಇರ್ತೀರಿ. ನೀವು ಮಾತಾಡ್ಕೊಳ್ಳಿ, ನಿಮಗೆ ಟೈಮ್ ಪಾಸ್ ಮಾಡ್ಕೊಳ್ಳಿ. ರಾಜಕಾರಣಿಗಳನ್ನು ಒತ್ತು ಮೆರೆಸಿ ನೀವು ರಾಜಕೀಯ ಮಾತಾಡ್ಕೊಳ್ಳಿ. ಆದರೆ ಕುರುಬರ ST ಮೀಸಲಾತಿಯ ವಿಚಾರದಲ್ಲಿ ಮಾತ್ರ ಹಗುರವಾಗಿ ಮಾತಾಡೋಕ್ಕೆ ಹೋಗಬೇಡಿ. ನೀವು ಹೊಟ್ಟೆ ತುಂಬಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿದ್ದೀರಿ. ST ಮೀಸಲಾತಿ ಕಳ್ಕೊಂಡು ಎಷ್ಟು ಹಿಂಸೆ ಪಡ್ತಾ ಇದ್ದಾರಲ್ಲ, ಆ ಸಮುದಾಯದ ಮುಗ್ಧ ಕುರುಬರಿಗೋಸ್ಕರವಾಗಿ ನಾವು ಹೋರಾಟ ಮಾಡ್ತೇವೆ. ಆ ಕೆಲಸ ನಾವು ಮುಂದುವರಿಸ್ತೇವೆ. ಬಂಧುಗಳೇ, ಕನಕ TV ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.